ಕೃಷ್ಣ ಬೈರೇಗೌಡರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ. ಬಿ ಸ್ಮೈಲ್ ಪ್ರಾಜೆಕ್ಟ್ ಬಗ್ಗೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಕೃಷ್ಣ ಬೈರೇಗೌಡರ ಈ ಒಂದು ಬಿ ಸ್ಮೈಲ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ, ಬನ್ನಿ ನೋಡ್ಕೊಬರೋಣ. ಇನ್ನು ಕೃಷ್ಣ ಬೈರೇಗೌಡರು ನೂತನ ಸಚಿವರಾದ ಮೇಲೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಈಗ ಅವರ ಜವಾಬ್ದಾರಿಯನ್ನು ವಹಿಸಿಕೊಂಡ ಮೇಲೆ ಸಾಕಷ್ಟು ಮೀಟಿಂಗ್ ಮಾಡ್ತಾ ಇದ್ದಾರೆ. GB ಅಧಿಕಾರಿಗಳ ಜೊತೆಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡಿದರು. ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಪ್ರಗತಿ ಪರಿಶೀಲನಾ ಸಭೆ, ಸ್ಪೆಷಲಿ ಬೆಂಗಳೂರಿನ ಒಂದು ಮೂಲಸೌಕರ್ಯ ರೂಪಾಂತರಕ್ಕಾಗಿ ಈಗ ಸಭೆಯನ್ನು ಮಾಡಿದ್ದಾರೆ. ಸಭೆಯಲ್ಲಿ GB ಅಧಿಕಾರಿಗಳೊಂದಿಗೆ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಭಾಳ ಮುಖ್ಯವಾಗಿ ಬೆಂಗಳೂರಿನ ಒಂದು ದೊಡ್ಡ ಸಮಸ್ಯೆ ಅಂದರೆ ಟ್ರಾಫಿಕ್ ಜಾಮ್ನಿಂದ ಗಂಟೆಗಟ್ಟಲೆ ಕಾಯಬೇಕಾದಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಜೊತೆಗೆ ರಸ್ತೆ ಗುಂಡಿಗಳು 6 ತಿಂಗಳೊಳಗೆ ವೈಟ್ ಟಾಪಿಂಗ್ ಸಂಪೂರ್ಣಗೊಳಿಸಲಿಕ್ಕೆ ಈಗ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಮೂಲಸೌಕರ್ಯ ರೂಪಾಂತರಕ್ಕಾಗಿ ಒಂದು ಕಡೆ ಸಭೆಯಾಗಿದೆ. ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಪ್ರಗತಿ ಪರಿಶೀಲನಾ ಸಭೆ, ಇದು ಬಹುಶಃ 3ನೇದೋ 4ನೇದೋ ಸಭೆ. ಇದು ಆಲ್ರೆಡಿ ಈಗ ಅವರು ಸಚಿವರಾದ ಮೇಲೆ ಮಾಡ್ತಾ ಇರುವಂಥ ಸಭೆಗಳು. ಇನ್ನು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಇವಾಗ ಸಭೆಗಳ ಮೇಲೆ ಸಭೆ, ಅಧಿಕಾರಿಗಳಿಂದ ಮಾಹಿತಿ ಕೊಡ್ತಾ ಇದ್ದಾರೆ, ಅಧಿಕಾರಿಗಳಿಗೆ ತಮ್ಮ ಸೂಚನೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಸಭೆಯಲ್ಲಿ GBA ಅಧಿಕಾರಿಗಳೊಂದಿಗೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಅಂದರೆ ಬೆಂಗಳೂರಿನ ಸಮಗ್ರ ಸಮಸ್ಯೆಗಳೇನು, ಆ ಸಮಸ್ಯೆಗೆ ನಾವು ಯಾವ ರೀತಿಯಾದಂತಹ ಪರಿಹಾರವನ್ನು ಕೊಡಬೇಕು, ಸ್ಪೆಷಲಿ ಕಸದ ಸಮಸ್ಯೆ ಇರ್ಬೋದು, ಬೀದಿ ನಾಯಿಗಳ ಒಂದು ಸಮಸ್ಯೆ ಇರ್ಬೋದು, ಮತ್ತು ರಸ್ತೆ ಗುಂಡಿಗಳ ಸಮಸ್ಯೆ ಇರ್ಬೋದು, ಟ್ರಾಫಿಕ್ ಜಾಮ್ ಸಮಸ್ಯೆ ಇರ್ಬೋದು, ಹೀಗೆ ಹಲವಾರು ಸಮಸ್ಯೆಗಳಿದ್ದಾವೆ. ಟ್ರಾಫಿಕ್ ಮತ್ತು ರಸ್ತೆ ಗುಂಡಿ ಸಮಸ್ಯೆಗಳ ಬಗ್ಗೆ ಬಹಳ ಮುಖ್ಯವಾಗಿ ಚರ್ಚೆ ಆಗಿದೆ. 6 ತಿಂಗಳೊಳಗಡೆ ವೈಟ್ ಟಾಪಿಂಗನ್ನು ಪೂರ್ಣಗೊಳಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಬಿ ಸ್ಮೈಲ್ ಅಡಿಯಲ್ಲಿ ಟನಲ್ ಪ್ರಾಜೆಕ್ಟ್ ಟೆಂಡರ್ ಈಗ ಪ್ರಕ್ರಿಯೆ ಕೂಡ ಈಗ ನಡೀತಾ ಇದೆ. ಪ್ರಾಜೆಕ್ಟ್ ಟೆಂಡರ್ಗೆ ಕ್ಯಾಬಿನೆಟ್ ಅಂತಿಮ ನಿರ್ಧಾರ ಒಂದೇ ಈಗ ಬಾಕಿ ಉಳಿದಿರುವಂಥದ್ದು. ಬೆಂಗಳೂರಿನಲ್ಲಿ 1.2 ಕೋಟಿ ವಾಹನಗಳು ಇರುವಂಥ ಸಾಧ್ಯತೆ ಇದೆ. ನೋಡಿ ಎಷ್ಟೊಂದು ಜನರಿದ್ದಾರೆ, ಒಂದೊಂದು ವಾಹನಗಳು ಅಂತಲೇ ಲೆಕ್ಕ ಹಾಕಿದರೂ ಕೂಡ ಎಷ್ಟೊಂದು ವಾಹನಗಳು ಬೆಂಗಳೂರಿನಲ್ಲಿ ಇದ್ದಾವೆ. ಅಂದರೆ ಕಿಕ್ಕಿರಿದು ಹೋಗಿಬಿಟ್ಟಿದೆ. ಹಾಗಾಗಿ ಟ್ರಾಫಿಕ್ ಜಾಮ್ ಜಾಸ್ತಿ. ಅದನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕು ಅಂತ ಚಿಂತನೆ ಮಾಡ್ತಾ ಇದ್ದಾರೆ. 275 ಕಿಲೋಮೀಟರ್ ಮೆಟ್ರೋ ವಿಸ್ತರಣೆಯನ್ನು ಗುರಿಯನ್ನು ಇಟ್ಕೊಂಡಿದ್ದಾರೆ. ಸಂಪರ್ಕ ರಸ್ತೆ ಅಭಿವೃದ್ಧಿಗೂ ಈಗ ಒತ್ತನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ಬೆಂಗಳೂರು ಕೇವಲ ಒಂದು ನಗರ ಅಲ್ಲ, ವಿಶ್ವದ ಅನೇಕ ರಾಷ್ಟ್ರಗಳ ಜೊತೆ ಕನೆಕ್ಟಿವಿಟಿ ಇರುವಂಥ ನಗರ. ವಿಶ್ವದ ನಾನಾ ಭಾಗದ ಜನ ಬೆಂಗಳೂರನ್ನು ಗಮನಿಸ್ತಾ ಇರ್ತಾರೆ, ಬೆಂಗಳೂರಿಗೆ ಬರ್ತಾ ಇರ್ತಾರೆ, ಹಾಡಿ ಹೊಗಳ್ತಾ ಇರ್ತಾರೆ, ಜೊತೆಗೆ ಇನ್ವೆಸ್ಟ್ ಮಾಡಲಿಕ್ಕೆ ಮುಂದಾಗ್ತಾ ಇರ್ತಾರೆ. ಹಾಗಾಗಿ ಬೆಂಗಳೂರನ್ನ ಭಾಳ ಅಚ್ಚುಕಟ್ಟಾಗಿ ಇಟ್ಕೊಳ್ಬೇಕು. ಹೈಯೆಸ್ಟು ಆದಾಯ ಕರ್ನಾಟಕದಲ್ಲಿ ಹರಿದು ಬರೋದೇ ಬೆಂಗಳೂರಿನಿಂದ. ಇನ್ನು 75 ಹೊಸ ಒಂದು ರಸ್ತೆಗಳ ಯೋಜನೆಗೂ ಬಿ ಸ್ಮೈಲ್ ವತಿಯಿಂದ ಈಗ ಜಾಗವನ್ನು ಗುರುತು ಮಾಡಿದ್ದಾರೆ. ಹೀಗೆ ಅನೇಕ ಅಭಿವೃದ್ಧಿಗೆ, ಬೆಂಗಳೂರಿನ ಅಭಿವೃದ್ಧಿಗೆ ಕೃಷ್ಣ ಬೈರೇಗೌಡರು ಸಭೆಗಳ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡರು ಮತ್ತೇನೇನು ಮಾತಾಡಿದ್ರು ಬನ್ನಿ ನೋಡ್ಕೊಂಬರೋಣ. ರೆಪ್ರೆಸೆಂಟ್ ಮಾಡ್ತೀರಾ? ಮುಖ್ಯ ರಸ್ತೆಗಳು ಸುಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದರಿಂದ ಹೆಚ್ಚಿನ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಈ ಕಾರಣಕ್ಕಾಗಿ ಈ ಮುಖ್ಯ ರಸ್ತೆಗಳನ್ನು ಸುಸ್ಥಿತಿಯಲ್ಲಿ ಇಡಬೇಕು ಅಂತ, ಅವುಗಳು ಪದೇ ಹಾಳಾಗೋದನ್ನು ತಪ್ಪಿಸಿ ಒಂದು 20-30 ವರ್ಷ ಬಾಳಿಕೆ ಬರುವ ರೀತಿಯಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕು. 30 ವರ್ಷ ಅದೇ ರಸ್ತೆಯನ್ನು 5 ಬಾರಿ 6 ಬಾರಿ ನಾವು ಆಸ್ಫಾಲ್ಟ್ ಮಾಡೋಕ್ಕೆ ಹೋದರೆ 1ಕ್ಕೆ 5ರಷ್ಟು ಖರ್ಚಾಗುತ್ತೆ. ಅದರ ಬದಲಿಗೆ 1:2 ಟೈಮ್ಸ್ ಈಗ ಖರ್ಚು ಮಾಡಿದರೆ ಆ ರಸ್ತೆ 30 ವರ್ಷ ಬಾಳಿಕೆ ಬರುತ್ತೆ. 30 ವರ್ಷದಲ್ಲಿ ಆ ರಸ್ತೆಗೆ ಹಾಕೋ ಬಂಡವಾಳ ದುಡ್ಡು ಕೂಡ ಉಳಿಯುತ್ತೆ. ಉದಾಹರಣೆಗೆ ನಾವು ಇವತ್ತು ವೈಟ್ ಟಾಪಿಂಗಲ್ಲಿ 1 ಕಿಲೋಮೀಟರ್ ಮಾಡಬೇಕಂದ್ರೆ 10 ಕೋಟಿ ರೂಪಾಯಿ ಆಗುತ್ತೆ. ಅದನ್ನೇ ನಾವು ಟಾರ್ ರೋಡ್ ಮಾಡಬೇಕು, ಬ್ಲ್ಯಾಕ್ ಟಾಪಿಂಗ್ ಮಾಡಬೇಕು ಅಂದರೆ 1 ಕಿಲೋಮೀಟ್ರಿಗೆ 4 ಕೋಟಿ ಖರ್ಚು ಮಾಡ್ತೀವಿ. 4-5 ಕೋಟಿಯನ್ನು ನಾವು 5 ಬಾರಿ ಖರ್ಚು ಮಾಡೋದ್ರ ಬದಲಿಗೆ 5 ಬಾರಿ ಖರ್ಚು ಮಾಡಿದರೆ 20-25 ಕೋಟಿ ರೂಪಾಯಿ ಆಗುತ್ತೆ. ಅದರ ಬದಲಿಗೆ ಇವತ್ತು 10 ಕೋಟಿ ರೂಪಾಯಿ ಹಾಕಿ ವೈಟ್ ಟಾಪಿಂಗ್ ಮಾಡಿದರೆ ಒಂದು ದುಡ್ಡು ಉಳಿತಾಯ ಆಗುತ್ತೆ. ಮುಖ್ಯವಾಗಿ ಒಂದು 25 ವರ್ಷ ಒಂದು ಸುಸ್ಥಿತಿಯ ರಸ್ತೆ ಸಿಗುತ್ತೆ, ಗುಂಡಿಗಳ ಮುಕ್ತವಾದಂಥ ರಸ್ತೆ ಸಿಗುತ್ತೆ. ಆ ಕಾರಣಕ್ಕಾಗಿ 2016ರಲ್ಲಿ ವೈಟ್ ಟಾಪಿಂಗ್ ಕಾರ್ಯಕ್ರಮವನ್ನು ಈ ಒಂದು ಲಾಜಿಕ್ ಇಟ್ಕೊಂಡು ಆರಂಭ ಮಾಡಲಾಗಿದೆ. 50% ಕೆಲಸ ಆಗಿದೆ, 120 ಕಿಲೋಮೀಟರ್. ಇನ್ನು 50% ಬ್ಯಾಲೆನ್ಸ್ ಇದೆ. ಇದನ್ನು ಏನೇ ಮಾಡಿ ಅಕ್ಟೋಬರ್-ಡಿಸೆಂಬರ್ ಒಳಗಡೆ ಮುಗಿಸ್ಲೇಬೇಕು. 10 ಕಿಲೋಮೀಟರ್ಗಿಂತ ಉದ್ದ ಇರೋ ರಸ್ತೆ ಮಾಡಿದರೆ ಎಲಿವೇಟೆಡ್, ಅದು ಟೋಲ್ ಮಾಡಲೇಬೇಕಾಗುತ್ತೆ.
ನೀವು ಆಲ್ಟರ್ನೇಟ್ ಏನು ಅಂದರೆ ಮಾಮೂಲಿ ರೋಡ್ ಕೆಳಗಡೆ ಇದ್ದೇ ಇರುತ್ತೆ. ಕೆಳಗಡೆ ರೋಡ್ ಏನು ಪ್ರೈಮರಿ ರೋಡ್ ಯಾವುದಿದೆ, ಪ್ರಾಥಮಿಕ ರಸ್ತೆ ಇದ್ದೇ ಇರುತ್ತೆ. ನೀವು ಫಾಸ್ಟಾಗಿ ಹೋಗಬೇಕು ಅಂದರೆ ಆ ರೋಡು 10 ಕಿಲೋಮೀಟ್ರಿಗಿಂತ ಜಾಸ್ತಿ ಇದ್ದಲ್ಲಿ ಮಾತ್ರ ಕಾನೂನಲ್ಲಿ ಟೋಲ್ ಮಾಡೋದಕ್ಕೆ ಅವಕಾಶ ಇದೆ, ಆಯಿತಾ? ಬೇರೆ ರೋಡ್ಗೆ ಟೋಲ್ ಇಲ್ಲ. ಈಗ ನೀವು ಫಾಸ್ಟಾಗಿ ಹೋಗಬೇಕು ಅಂದರೆ ಟೋಲ್ ಕೊಡಲೇಬೇಕು. ಯಾಕೆ ಮಿಸ್ರೆಪ್ರೆಸೆಂಟ್ ಮಾಡ್ತೀರಾ?